हेतुतापु ब्रह्मज्ञान सोपरोक्ष अपरोक्ष तामया परोक्ष दृढ तामया परोक्ष दृढ अदृढ दोगानहु पुरुष इच्छा मोक्ष को साक्षात हेतु दृढ़ परोक्ष ज्ञान हेतुता विचार जीव हेतुता विचार जीव ब्रह्म जग जानहु पुरुष इच्छा विषय तीन वस्तु रूप जड़ चेतन दो जड़ मिथ्या माया ब्रह्म चित्त सोमय माया ब्रह्म चित्त सोमय पीतांबर शानहु पुरुष इच्छा विषय। महाराज की जय। परम पूज्य प्रातस्मरणीय ಸದ್ಗುರುಗಳ ಶರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪೂಜ್ಯ ಪಂಡಿತ್ ಪೀತಾಂಬರ್ಜಿಯವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಚಂದ್ರೋದಯ. ವಿಚಾರ ಚಂದ್ರೋದಯದಲ್ಲಿ ಇವತ್ತು ಅಥ ತ್ರಯೋದಶ ಕಲಾ ಪ್ರಾರಂಭ. ಈ 12ನೇ ಕಲಾ ಮುಗಿದ ಬಳಿಕ ಈಗ 13ನೇ ಕಲಾ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ 13ನೇ ಕಲೆಯಲ್ಲಿ ಹೇಳಬೇಕಾದ ವಿಷಯ ಏನು ಅಂತ ಕೇಳಿದರೆ ಸಪ್ತ ಜ್ಞಾನ ಭೂಮಿಕಾ ವರ್ಣನೆ. ಸಪ್ತ ಜ್ಞಾನ ಭೂಮಿಕಾ ವರ್ಣನೆ. ಭೂಮಿಕಾ ಅಂತ ಅಂದ್ರೆ ಮನಸ್ಸಿನ ಮೆಟ್ಟಲುಗಳು. ಜೀವಾತ್ಮ ಪರಮಾತ್ಮನಲ್ಲಿ ಅಭೇದವನ್ನು ಸಂಪಾದಿಸಬೇಕಾಗಿತ್ತು ಅಂತಂದರೆ ಅವ ಸಾಧನೆಯನ್ನು ಮಾಡ್ತಾ 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 ಒಂದೊಂದು ಮೆಟ್ಟಿಲುಗಳ ಮೇಲೆ ಹತ್ತಿ 7ನೇ ಮೆಟ್ಟಿಲಿನಲ್ಲಿ ಅವ ಪರತತ್ವದ ಅನುಭವವನ್ನು ಹೊಂದುವಂಥವನಾಗ್ತಾನೆ. ಆದ್ದರಿಂದ ಇವುಗಳಿಗೆ ಸಪ್ತ ಜ್ಞಾನ ಭೂಮಿಕೆ ಅಂತ ಕರೆದಾರೆ. ಈ ಸಪ್ತ ಜ್ಞಾನ ಭೂಮಿಕೆಗಳನ್ನು ಬಹಳ ಕಡೆಗೆ ಬಹಳ ಶಾಸ್ತ್ರಕಾರರು ವರ್ಣನೆ ಮಾಡಿಕೊಂಡು ಬಂದಿದ್ದಾರೆ. ಇದು ಮೂಲ ಯೋಗ ವಾಸಿಷ್ಠದಲ್ಲಿ ಇದನ್ನು ವಸಿಷ್ಠರು ಶ್ರೀರಾಮನಿಗೆ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಆ ಯೋಗ ವಾಸಿಷ್ಠದಲ್ಲಿ ಬಂದಿರುವ ಸಪ್ತ ಜ್ಞಾನ ಭೂಮಿಕೆಗಳನ್ನೇ ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ಪರಮಾರ್ಥ ಗೀತೆ ಎಂಬ ಗ್ರಂಥದ 7ನೆಯ ಪ್ರಕರಣದಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಅದರಂತೆಯೇ ಅನುಭವಾಮೃತಕಾರರು ಕೂಡ
ಈ ಸಪ್ತ ಜ್ಞಾನ ಭೂಮಿಕೆಗಳ ವರ್ಣನೆಯನ್ನು ತಮ್ಮ ಅನುಭವಾಮೃತ ಎಂಬ ಗ್ರಂಥದಲ್ಲಿ ಶುಕ ಮಹರ್ಷಿಗೆ ವ್ಯಾಸ ಭಗವಾನರು ಉಪದೇಶ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಕಡೆಗಳಲ್ಲಿ ಈ ಸಪ್ತ ಜ್ಞಾನ ಭೂಮಿಕೆಗಳ ವರ್ಣನೆ ಬಂದರೆ ಕೆಲವು ಜನ ಇದು ವೇದಾಂತದ ಪ್ರಕ್ರಿಯೆ ಅಲ್ಲ, ಇದು ಯೋಗದ ಪ್ರಕ್ರಿಯೆಗಳು ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ. ಅದು ವೇದಾಂತದ ಪ್ರಕ್ರಿಯೆ ಆಗಲಿ ಯೋಗದ ಪ್ರಕ್ರಿಯೆಗಳೇ ಆಗಲಿ, ಎಲ್ಲ ಪ್ರಕ್ರಿಯೆಗಳ ಗುರಿ ಏನು ಅಂತ ಕೇಳಿದರೆ ಜೀವೇಶ್ವರರ ಅಭೇದವೇ ಗುರಿಯಾಗಿರುವುದರಿಂದ ಶ್ಲೋಕಾರ್ಧೇನ ಪ್ರಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿಃ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಕೋಟಿ ಗ್ರಂಥಗಳ ಸಾರವನ್ನು ಶ್ರೀ ಶಂಕರ ಭಗವತ್ಪಾದರು ಅರ್ಧ ಶ್ಲೋಕದಲ್ಲಿ ಹೇಳಿರುವಂತೆ ಎಲ್ಲ ಗ್ರಂಥಗಳ ಸಾರ ಏನು ಅಂತ ಕೇಳಿದ್ರೆ ಬ್ರಹ್ಮ ಸತ್ಯ ಜಗನ್ ಮಿಥ್ಯ, ಜೀವನು ಬ್ರಹ್ಮ ಸ್ವರೂಪನೇ ಆಗಿದ್ದಾನೆ. ಈ ವಿಷಯವನ್ನು ನಾವು ಚೆನ್ನಾಗಿ ತಿಳಿದುಕೊಂಡು ಈಗ ಜ್ಞಾನ ಭೂಮಿಕೆಗಳ ವಿಚಾರದ ಕಡೆಗೆ ನಾವು ಲಕ್ಷ್ಯ ಕೊಡಬೇಕಾಗ್ತದೆ. ಈಗ ಪ್ರಶ್ನೆ ಮಾಡ್ತಾ ಇದ್ದಾನೆ ಶಿಷ್ಯ. 221ನೇ ಪ್ರಶ್ನೆ. ಏನು? 221ನೇ ಪ್ರಶ್ನೆ ಏನದ? ಸಕಲ ಜ್ಞಾನಿಗಳ ನಿಶ್ಚಯ ಒಂದೇ ರೀತಿಯಾಗಿದ್ದರು. ಹೀಗಿರುವಾಗ ಅವರ ಸ್ಥಿತಿಯಲ್ಲಿ ಇರುವಿಕೆಯಲ್ಲಿ ಭಿನ್ನತೆ ಯಾಕೆ? ಸಕಲ ಜ್ಞಾನಿಗಳ ನಿಶ್ಚಯ ಒಂದೇ, ನಾನು ಬ್ರಹ್ಮ ಸ್ವರೂಪನೇ ಇದ್ದೇನೆ. ಜೀವ ಬ್ರಹ್ಮರ ಐಕ್ಯತೆಯೇ ಸಕಲ ಜ್ಞಾನಿಗಳ ನಿಶ್ಚಯ. ಒಂದೇ ಆದ ನಿಶ್ಚಯ ಆದರೆ ಅವರ ಸ್ಥಿತಿ, ಅವರ ಇರುವಿಕೆಯಲ್ಲಿ ಭಿನ್ನ ಭಿನ್ನತೆ ಕಂಡುಬರ್ತದೆ. ಕೃಷ್ಣೋ ಭೋಗಿ ಶುಕಸ್ತ್ಯಾಗಿ ನೃಪೋ ಜನಕ ರಾಘವೋ ವಸಿಷ್ಠ ಕರ್ಮಕರ್ತ ಚ ಪಂಚಾಯತೆ ಜ್ಞಾನ ಸಮ್ಮತ. ಈ 5 ಜನರು ಜ್ಞಾನಿಗಳೇ ಆಗಿದ್ದರೂ ಕೂಡ ಕೆಲವರು ಭೋಗದಲ್ಲಿ, ಕೆಲವರು ವೈರಾಗ್ಯದಲ್ಲಿ, ಕೆಲವರು ರಾಜರಾಗಿ, ಈ ರೀತಿ ಜ್ಞಾನಿಗಳ ಜ್ಞಾನ ಒಂದೇ ಆಗಿದ್ದರೂ ಕೂಡ ಅವರ ಇರುವಿಕೆ ಸ್ಥಿತಿಗಳಲ್ಲಿ ಭಿನ್ನತೆಯನ್ನು ನಾವು ನೋಡ್ತಾ ಇದ್ದೇವೆ. ಹೀಗಿರೋದಕ್ಕೆ ಕಾರಣ ಏನು? ನಿನ್ನಿನ ದಿವಸ ನಾವು ಒಂದು ರೀತಿ ವಿಚಾರ ಮಾಡಿದ್ದೀವಿ. ಜ್ಞಾನಿಗಳಲ್ಲಿ 4 ಪ್ರಕಾರ: ಪ್ರಾರಬ್ಧ, ತೀವ್ರ, ಮಧ್ಯ, ಮಂದ, ಸುಪ್ತ ಅಂಥೇಳಿ. ಜ್ಞಾನಿಗಳ ಪ್ರಾರಬ್ಧ ವಿಶೇಷದಿಂದ ಅವರಲ್ಲಿ ಭಿನ್ನತೆ ಕಂಡು ಬರ್ತದ ಅಂತ ನಾವು ನಿನ್ನೆ ದಿವಸ ಚಿಂತನೆ ಮಾಡಿದೆವು. ಅದು ಪ್ರಾರಬ್ಧದ ವಶದಿಂದ. ಇಲ್ಲಿ ಹೇಳುದು ಪ್ರಾರಬ್ಧದ ವಶದಿಂದ ಭಿನ್ನತೆ ಇಲ್ಲ. ಯಾವುದರಿಂದ ಭಿನ್ನತೆ? ಜ್ಞಾನ ಭೂಮಿಕೆಗಳ ಭಿನ್ನತೆಯಿಂದ ಅವರ ಇರುವಿಕೆಯಲ್ಲಿ ಭಿನ್ನತೆ ಕಂಡು ಬರ್ತದೆ. ಅದನ್ನೇ ಪ್ರಶ್ನೆ ಮಾಡಿದಾನೆ. ಸಕಲ ಜ್ಞಾನಿಗಳ ನಿಶ್ಚಯ ಒಂದೇ ರೀತಿಯಾಗಿ ಇರುತ್ತಿದೆ. ಆದರೆ ಹೀಗಿರುವಾಗ ಅವರ ಸ್ಥಿತಿ ಇರುವಿಕೆಯಲ್ಲಿ ಭಿನ್ನತೆ ಯಾಕೆ ಇದೆ ಅಂತ ಕೇಳಿದರೆ ಉತ್ತರ ಏನು? ಜ್ಞಾನದ ಭೂಮಿಕೆಗಳ ಭೇದದಿಂದ ಎಲ್ಲ ಜ್ಞಾನಿಗಳ ಸ್ಥಿತಿಯಲ್ಲಿ ಭೇದ ಭಿನ್ನತೆ ಇರುತ್ತದೆ.
ಯಾವುದರಿಂದ ಭೇದದ? ಜ್ಞಾನದ ಭೂಮಿಕೆಯ ಭೇದದಿಂದ. ಅವರವರು ಸಾಧನೆಯನ್ನು ಮಾಡಿ ಅವರವರು ತಮ್ಮ ತಮ್ಮೇ ಆದ ಮೆಟ್ಟಲುಗಳ ಮೇಲೆ ನಿಂತು ಅನುಭವಿಸಿದ ಅನುಭವಗಳ ಮೂಲಕವಾಗಿ ಆ ಜ್ಞಾನದ ಭೂಮಿಕೆಗಳ ಭೇದ ಇರುವುದರಿಂದ ಅಜ್ಞಾನಿಗಳ ಸ್ಥಿತಿಯ ಭೇದ ಇರುತ್ತದೆ. ಸರಿ, ಜ್ಞಾನದ ಭೂಮಿಕೆ ಅಂತಂದ್ರೆ ಮನಸ್ಸಿನ ಸ್ಥಿತಿಗಳ ಭೇದ ತಿಳಿತೆ. ಆತ್ಮನಿಗೆ ಯಾವ ಭೂಮಿಕೆಗಳೂ ಇರುವುದಿಲ್ಲ. ಆತ್ಮನಿಗೆ ತೀವ್ರ ಮಧ್ಯ ಮಂದ ಸುಪ್ತ ಪ್ರಾರಬ್ಧಗಳೂ ಇರುವುದಿಲ್ಲ. ಇವೆಲ್ಲ ಹೊರಗಿನವು. ಇವೆಲ್ಲ ಮನಸ್ಸಿನ ಭೇದಗಳು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಜ್ಞಾನದ ಭೂಮಿಕೆಗಳ ಭೇದದಿಂದ ಎಲ್ಲ ಜ್ಞಾನಿಗಳ ಸ್ಥಿತಿ. ಆ ಭೂಮಿಕೆ ಮನಸ್ಸಿನ ಮೆಟ್ಟಿಲು. ಅವು ಭಿನ್ನವಾಗಿರುವುದರಿಂದ ಅವರ ಸ್ಥಿತಿಯಲ್ಲಿ ಭೇದ ಕಂಡು ಬರ್ತದಪ್ಪ. ಸರಿ, ಜ್ಞಾನದ ಭೂಮಿಕೆಗಳು ಎಷ್ಟು ಅದಾವ್ರಿ ಕೇಳ್ತಾನೆ. ಏನು ಕೇಳ್ತಾನೆ? ಜ್ಞಾನದ ಭೂಮಿಕೆಗಳು ಎಷ್ಟು ಅದಾವಪ್ಪ? 7 ಭೂಮಿಕೆಗಳನ್ನು ಹೇಳ್ತಾ ಇದ್ದಾರೆ. 7. ಶುಭೇಚ್ಛಾ 1, 2ನೇದು ಸುವಿಚಾರಣ, 3ನೇ ಮೆಟ್ಟಲು ತನುಮಾನಸ, 4ನೇದ್ದು ಸತ್ವಪತ್ತಿ, 5ನೇದ್ದು ಅಸಂಸಕ್ತಿ, 6ನೇದ್ದು ಪದಾರ್ಥ ಭಾವಿನಿ, 7ನೇದ್ದು ತುರಿಯಗ. ಇವು 7 ಜ್ಞಾನ ಭೂಮಿಕೆಗಳು. ಶುಭೇಚ್ಛಾ, ಸುವಿಚಾರಣ, ತನುಮಾನಸ, ಸತ್ವಪತ್ತಿ, ಅಸಂಸಕ್ತಿ, ಪದಾರ್ಥ ಭಾವಿನಿ, ತುರಿಯಗ. ಈ ರೀತಿ 7 ಜ್ಞಾನದ ಭೂಮಿಕೆಗಳು ಅಂತ ಗುರುತಿಸಲ್ಪಟ್ಟಿದ್ದಾರೆ. ಹಾಗಾದರೆ ಮೊದಲನೇ ಭೂಮಿಕೆ ಹೆಸರೇನು? ಶುಭೇಚ್ಛಾ. ಎಂಥ ಇಚ್ಛಾ ಇದು? ಶುಭೇಚ್ಛಾ ಅಲ್ಲ, ಲಗ್ನ ಮಾಡ್ಕೊಳ್ಳೋ ಇಚ್ಛಾ, ಅದು ಶುಭೇಚ್ಛಾ ಅಲ್ಲ. ಮಕ್ಕಳ ಹಡಿಯುವ ಇಚ್ಛಾ ಶುಭೇಚ್ಛಾ ಅಲ್ಲ. ಅವೆಲ್ಲ ಅಶುಭದೊಳಗೆ ಇರತಕ್ಕಂಥವುಗಳು. ಇಲ್ಲಿ ಶುಭೇಚ್ಛಾ ಅಂತ ಪದಪ್ರಯೋಗ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಹೆಸರಿಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಒಂದು ಅರ್ಥ ಇರ್ತದೆ. ಬರೇ ಇಚ್ಛಾ ಅಂತ ಹೇಳಿಲ್ಲ, ಶುಭೇಚ್ಛಾ ಅಲ್ಲ. ಮೊದಲನೇ ಭೂಮಿಕೆ ಹೆಸರೇನು? ಶುಭೇಚ್ಛಾ. ಯಾವುದಕ್ಕೆ ಶುಭೇಚ್ಛಾ ಅನ್ನುತ್ತಾರೆ? ಉತ್ತರ ಬಹಳ ಶಿಸ್ತದ ನೋಡಿ. ಪೂರ್ವ ಜನ್ಮದಲ್ಲಿ ಆಗಲಿ ಅಥವಾ ಈ ಜನ್ಮದಲ್ಲಿ ಮಾಡಿರುವ ನಿಷ್ಕಾಮ ಕರ್ಮ ಮತ್ತು ಉಪಾಸನೆ. ನಿಷ್ಕಾಮ ಕರ್ಮ ಮತ್ತು ಉಪಾಸನೆ ಜೊತೆಗೆ ನಿಷ್ಕಾಮ ಉಪಾಸನೆ ಅಂತಲೂ ಹಚ್ಕೋಬೇಕಾಗ್ತದೆ ಅಲ್ಲ. ನಿಷ್ಕಾಮ ಕರ್ಮ ಮತ್ತು ನಿಷ್ಕಾಮ ಉಪಾಸನೆ ಇವುಗಳಿಂದ ಶುದ್ಧ ಹಾಗೂ ಏಕಾಗ್ರತೆ ಆಗಿರುವ ಚಿತ್ತವುಳ್ಳ ಪುರುಷರಲ್ಲಿ ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತು ಮತ್ತು ಮೋಕ್ಷ ಇಚ್ಛಾ ಈ 4 ಸಾಧನಗಳು ಉಂಟಾಗಿ ಆತ್ಮನನ್ನು ತಿಳಿದುಕೊಳ್ಳುವ ಯಾವ ತೀವ್ರ ಇಚ್ಛೆ ಉಂಟಾಗುತ್ತದೆಯೋ ಅದಕ್ಕೇನಂತಾರೆ? ಶುಭೇಚ್ಛಾ ಅನ್ನುತ್ತಾರೆ. ಜ್ಞಾನದ ಪ್ರಥಮ ಭೂಮಿಕೆ ಅಲ್ಲ. ಏನೇನು ಹೇಳಿದ್ರಪ್ಪ? ಪೂರ್ವ ಜನ್ಮದಲ್ಲಿ ಆಗಲಿ ಅಥವಾ ಈ ಜನ್ಮದಲ್ಲಿ ಆಗಲಿ ಮಾಡಿರುವ ನಿಷ್ಕಾಮ ಕರ್ಮ ಮತ್ತು ನಿಷ್ಕಾಮ ಉಪಾಸನೆಗಳಿಂದ. ನಿಷ್ಕಾಮ ಕರ್ಮ ಸ್ನಾನ, ಪೂಜಾ,
ಸಂಧ್ಯಾ ವಂದನಾದಿಗಳೇನು ತಮ್ಮ ತಮ್ಮ ವರ್ಣ ಆಶ್ರಮಗಳಲ್ಲಿ ವೇದವು ಬೋಧಿಸಲ್ಪಟ್ಟ ಯಾವ ಕರ್ಮಗಳದಾವೆ. ಯಾಕಂದ್ರೆ ಬ್ರಾಹ್ಮಣ ಕರ್ಮ ಬ್ಯಾರೆ, ಕ್ಷತ್ರಿಯನ ಕರ್ಮ ಬ್ಯಾರೆ, ವೈಶ್ಯನ ಕರ್ಮ ಬ್ಯಾರೆ, ಶೂದ್ರನ ಕರ್ಮ ಬ್ಯಾರೆ. ಅದರಂತನೇ ಬ್ರಹ್ಮಚಾರಿಯ ಕರ್ಮ ಬ್ಯಾರೆ, ಗೃಹಸ್ಥನ ಕರ್ಮ ಬೇರೆ, ವಾನಪ್ರಸ್ಥನ ಕರ್ಮ ಬೇರೆ, ಸನ್ಯಾಸಿಯ ಕರ್ಮ ಬೇರೆ. 4 ವರ್ಣ 4 ಆಶ್ರಮ. ಇವು ವೇದಗಳ ಹೇಳಲ್ಪಡ್ತಕ್ಕ ತಮ್ಮ ತಮ್ಮ ವರ್ಣ ಆಶ್ರಮಗಳಿಗೆ ವೇದ ಬೋಧಿತವಾದ ಕರ್ಮಗಳನ್ನು ಹ್ಯಾಂಗ್ ಮಾಡಬೇಕು? ನಿಷ್ಕಾಮವಾಗಿ. ಬಹಳ ನಿಷ್ಕಾಮ ಕರ್ಮ ಮಾಡು ಜನ ಬಹಳ ಕಡಿಮೆ. ಬಹುಶಃ ನೀವು ಸತ್ಯನಾರಾಯಣ ಪೂಜೆ ಅದು ಮಾಡಿಸುವಾಗ ನಿಮ್ಮ ಕಡೆಯಿಂದ ಸಂಕಲ್ಪ ಮಾಡಿಸ್ತಾರೆ. ಏನೇನೇನೋ ಹೇಳಿ ಕೊನೆಗೆ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಂ ಪೂಜಾ ಕರಿಷ್ಯಾಮಿ ಒಂದು ಅರ್ಜಿ ಇಟ್ಟ ಚಾಲು ಮೊದಲು ಅಲ್ಲ. ಮನುಷ್ಯ ದಿನಾಲು ಗುಡಿಗೆ ಹೋಗ್ತಾನೆ. ಗುಡಿಗೆ ಹೋಗುವಾಗನು ಕೂಡ ಪಟ್ಟಿ ತೊಗೊಂಡು ಹೋಗಿರ್ತಾನೆ. ದೇವ್ರ ಮುಂದೆ ಇಟ್ಟೇ ಬಿಡ್ತಾನವ. ಇಟ್ಟು ಕೊಡ್ರಿ, ನಿನಗೊಂದು ತೆಂಗಿನಕಾಯಿ ಹೊಡಿಸ್ತಾನೋ, ನಿನಗಟ್ಟು ಅಭಿಷೇಕ ಮಾಡಿಸ್ತಾನೋ, ನನಗೆ ಹೊಲ ಮನೆ ಹ್ಯಾಂಡ್ರು ಮಕ್ಕಳು ಇದೆಲ್ಲ ಪಟ್ಟಿ ಮುಂದಿಟ್ಟ ಶುರು ಮಾಡ್ತಾನೆ. ಸಕಾಮ ಕರ್ಮ ಅನ್ನೋದು ಒಂದು ವ್ಯಾಪಾರ. ಅರ್ಥ ಆಕೈತೇನಿಲ್ಲ? ಸಕಾಮ ಕರ್ಮ ಅನ್ನೋದು ವ್ಯಾಪಾರ. ನೀವು ಅಂಗಡಿ ಹೋಗ್ತೀರಿ, ನೀವು ಒಟ್ಟು ದುಡ್ಡು ಕೊಡ್ತೀರಿ, ಅವನು ನಿಮಗೆ ಮಾಲ್ ಕೊಡ್ತಾನೆ, ಹೌದಲ್ಲ? ಹಾಗೆ ಕೆಲವು ಮಂದಿ ಬಜಾರ್ದಾಗ ವ್ಯಾಪಾರ ಮಾಡ್ತಾರೆ, ಕೆಲವು ಮಂದಿ ದೇವ್ರ ಮುಂದೆ ಗುಡಿಯಾಗ ವ್ಯಾಪಾರ ಮಾಡ್ತಾರೆ. ನಾನು ನಿನಗಿಷ್ಟು ಅಭಿಷೇಕ ಮಾಡಿಸ್ತೀನಿ, ನೀನು ನನಗೆ ಇದನ್ನು ಕೊಡು. ವ್ಯಾಪಾರ ಹೌದಲ್ಲ? ಇದು ವ್ಯಾಪಾರ. ದೇವ್ರು ಕೊಡ್ತಾನ. ಅವನ ಅಂಗಡಿಯಾಗ ಸಾಮಾನು ಭಾಳ ಅದಾವ ಅಲ್ರಿ. ಅಂಗಡಿಯಾಗಿನ ಸಾಮಾನು ಖರೀದಿ ಮಾಡೋ ಶಾನೇನೋ, ಅಂಗಡಿ ಮಾಲಕನನ್ನು ಖರೀದಿ ಮಾಡೋ ಶಾನೇನೋ? ಅಂಗಡಿ ಮಾಲಕನ ಖರೀದಿ ಮಾಡಿದ್ರೆ ನಿಮ್ಮದಾಯ್ತು ಅಂಗಡಿ ಅಲ್ಲ. ಅನನ್ಯ ಚಿಂತೆಯಂತೋ ಮೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವನು ಖರೀದಿ ಮಾಡಿದ್ರೆ ಅವನು ನಿನ್ನ ಯೋಗಕ್ಷೇಮವನ್ನು ಮಾಡ್ತಾ ಇದ್ದಾನೆ. ನೀ ಬೇಡ್ಕೊಳ್ಳೋದು ಜರೂರು ಇಲ್ಲ, ಅವಾಗೆಲ್ಲ ಗೊತ್ತಾಗ್ತದೆ. ಆದ್ದರಿಂದ ನಿಷ್ಕಾಮ ಕರ್ಮವನ್ನು ಈ ಜನ್ಮದಾಗ ಮಾಡ್ರೆ ಅಥವಾ ಹಿಂದಿನ ಜನ್ಮದೊಳಗೆ ಮಾಡಬೇಕು. ಮತ್ತೆ ನಿಷ್ಕಾಮ ಉಪಾಸನೆ. ಉಪಾಸನೆ ಅಂದ್ರೆ ಇಷ್ಟ ದೇವತೆಯ ಧ್ಯಾನ ರೂಪ ಉಪಾಸನೆ. ಧ್ಯಾನ ಇದಕ್ಕೆ ಅಂತಾರೆ ಉಪಾಸನೆ. ಉಪ ಆಸನ, ದೇವರ ಸಮೀಪಕ್ಕೆ ನಿನ್ನ ತೆಗೆದುಕೊಂಡು ಹೋಗುದು. ಉಪ ಅಂದ್ರೆ ಸಮೀಪ, ಆಸನ ಕೊಂಡ್ರದು. ದೇವರ ಸಮೀಪಕ್ಕೆ ಹೋದ್ ನಿನ್ನ ಯಾವ್ದು ಕೊಂಡಿಸ್ತತಿ ಅದಕ್ಕೆ ಉಪಾಸನೆ ಅಂತ ಕರೀತಾರೆ. ಬಹಳ ನಮ್ಮನೆ ಉಪಾಸನೆಗಳದ. ಈ ನಾಮ ಜಪ ಆಗಲಿ ಯಾವುದೇ ಉಪಾಸನೆಯನ್ನು ಮಾಡಿ ನೀನು, ಅದು ಹೆಂಗಿರ್ಬೇಕು? ಉಪಾಸನೆ ನಿಷ್ಕಾಮವಾಗಿ ಇರಬೇಕು. ಹೇಳ್ತಾ ನಿಷ್ಕಾಮವಾಗಿ ಉಪಾಸನೆಯನ್ನು ಕರ್ಮವನ್ನು ನಿಷ್ಕಾಮ ಕರ್ಮವನ್ನು ಮಾಡಿದರೆ ಅದರಿಂದ ಮಲದೋಷದ ನಿವೃತ್ತಿ ಆಗ್ತದೆ. ಏನಕ್ಕದ? ಮಲನಾಂ ಪಾಪ. ಮಲ ಅಂದ್ರೇನು? ಪಾಪ. ಅನಂತ ಜನ್ಮದಲ್ಲಿ ಮಾಡಿದ ಪಾಪದ ಸಂಸ್ಕಾರಗಳಿಗೆ ಏನಂತಾರೆ? ಮಲದೋಷ. ಮಲದೋಷ ಕಣ್ಣಿಗೆ ಕಾಣಿಸುವುದಿಲ್ಲ ಏನ್ರಿ. ನಮ್ಮ ಹೃದಯದೊಳಗೆ ಇಟ್ಟು ಮಲದೋಷ ಐತಿ, ಯಾರಿಗೂ ಗೊತ್ತಾಗುವುದಿಲ್ಲ. ಮತ್ತು ಗೊತ್ತಾಗೋದಿಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ. ಡಾಕ್ಟ್ರ್ ಆಪ್ರೇಷನ್ ಮಾಡ್ರು ಇಷ್ಟು ಮಲದೋಷ ಇತ್ತು ಇಷ್ಟು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅಂದ್ರೆ ಐತಂತ ಹೆಂಗೆ ತಿಳ್ಕೋದ್ರಿ ಅಂತ ಕೇಳಿದ್ರೆ, ಹೊಗೆಯನ್ನು ನೋಡಿದಾಗ ನಿಮಗೆ ಬೆಂಕಿ ಐತಿ ಅಂತ ನಿಶ್ಚಯ ಆಕತಿಲ್ಲ. ಬೆಂಕಿ ನೋಡ್ಯಾರ ನೀವು? ಬೆಂಕಿ ನೋಡಿಲ್ಲ. ಗುಡ್ಡದಾಗ 5-6 ಕಿಲೋಮೀಟ್ರ್ ಗುಡ್ಡದಾಗ ಹೊಗೆ ಕಾಣಕತ್ತದ ನಿಮಗೆ.
ಹೊಗೆದು ಜ್ಞಾನಕ್ಕತಿ. ಮತ್ತು ಯತ್ರ ಯತ್ರ ಧೂಮ ತತ್ರ ತತ್ರ ವಹ್ನಿ, ಎಲ್ಲೆಲ್ಲಿ ಹೊಗೆಯುತ್ತೆ ಎಲ್ಲೆಲ್ಲಿ ಬೆಂಕಿ ಅವಶ್ಯವಾಗಿ ಇರ್ತದೆ. ಹೊಗೆದು ಜ್ಞಾನ ಐತಿ, ಮತ್ತೇನೈತಿ ಬೆಂಕಿದೂ ಜ್ಞಾನ ಐತಿ. ಹಾಗೆ ಹೃದಯದೊಳಗೆ ಕೆಟ್ಟ ವಿಚಾರಗಳು ಬರ್ತಿದ್ದು ಅಂದರೆ ಪರ ವಧುವಿನ ಕೂಟ, ಅಣ್ಯರ ಇತ್ತಾಪಹರಣ, ಅಭಕ್ಷ ಸೇವನ, ಹಿಂಸೆ. ಈ ಹೊಗೆ ಬರಾಕತ್ತೈತಿ ಅಂದ ಒಳಗೆ ಅಲ್ಲಿ ಪಾಪ ಐತಿ, ನಿಶ್ಚಯ ಮಾಡಬೇಕಾಗ್ತದೆ ತಮ್ಮ. ಈ ಪಾಪ ದೋಷ ಹೋಗ್ತದ. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನ, ಮಂಗಲಮಯ ಧರ್ಮದಿ ದುಷ್ಕೃತಿ ಭಂಗ ಅಂತಾಗಿ ಮೋಹಿಪ ಚಿತ್ತು ನಿರ್ಮಲ. ನಿಜಗುಣ ಶಿವಯೋಗಿ. ಹಿಂಗದೆ ನಿತ್ಯ ಕರ್ಮ ಮಾಡಲು ಬಿಡದೆ ನಿಷ್ಕಾಮವಾಗಿ ನಿತ್ಯ ಕರ್ಮಗಳನ್ನೇ ಮಾಡ್ತಾ ಹೋಗು. ಅದಕ್ಕೆ ತುಂಗ ಧರ್ಮ ವಿವರ್ಧನ ಅಂದ್ರೆ ಶ್ರೇಷ್ಠವಾದ ಧರ್ಮ ಅಭಿವೃದ್ಧಿ ಆಗ್ತದೆ. ಅದರಿಂದ ಏನಕತಿ ಹಿಂಗ್ ತುಂಗ ಧರ್ಮ ವಿವರ್ಧನ, ಮಂಗಲಮಯ ಧರ್ಮದಿ ದುಷ್ಕೃತಿ ಭಂಗ ಅಂತ. ದುಷ್ಕೃತಿ ಅಂದ್ರೆ ಪಾಪವು ಭಂಗವಾಗುತ್ತದೆ. ಮೋಹಿಪ ಚಿತ್ತ ನಿರ್ಮಲ. ಪಾಪ ಹೋಗೈತೆ ಅನ್ನೋದಕ್ಕೆ ಕಾರಣ ಏನು, ಗುರುತೇನ್ರಿ ಅಂತ ಕೇಳಿದ್ರೆ ಚಿತ್ತಿನೊಳಗೆ ಮೋಹಿಸುವತನ ಅದು. ಯಾವುದೋ ವಸ್ತು ನೋಡಿದಾಗ ಏನಕತ್ತಿ ಇಚ್ಛಾ ಆಗ್ತದೆ, ಮೋಹ ಆಗ್ತದೆ. ಯಾವುದೇ ಇಚ್ಛಾ ನಿನ್ನ ಮುಂದೆ ಬಂದ ವಸ್ತು ಬಿದ್ದರೂ ಕೂಡ ಅದರ ಕಡೆ ಮೋಹ ಆಗಲಿಲ್ಲ ಅಂತಂದ್ರೆ ಚಿತ್ತ ಶುದ್ಧಿ ಆಗೈತೆ ಅಂತ ತಿಳ್ಕೋ ಅಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ಆಗಲಿ ಹಿಂದಿನ ಜನ್ಮದಲ್ಲಿ ಆಗಲಿ, ಹೌದಲ್ಲ, ಮಾಡಿತಕ್ಕಂಥ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ, ಇಷ್ಟ ದೇವತೆಯ ಧ್ಯಾನವನ್ನು ನಿಷ್ಕಾಮವಾಗಿ ಆಚರಣೆ ಮಾಡಿದ್ದೇ ಆದರೆ ಶುದ್ಧ ಮತ್ತು ಏಕಾಗ್ರ, ಎರಡು ಪದ ಪ್ರಯೋಗ ಮಾಡಿ. ಒಂದು ಶುದ್ಧ, ಎರಡನೇದು ಏಕಾಗ್ರ. ನಿಷ್ಕಾಮ ಕರ್ಮದಿಂದ ಶುದ್ಧ, ನಿಷ್ಕಾಮ ಉಪಾಸನೆಯಿಂದ ಏಕಾಗ್ರ ಅಲ್ಲ. ಹಿಂದೆ ಮಾಡಿ ಬಂದಿದ್ದ ಅಂತಂದ್ರೆ ಅವರಿಗೆ ಕೃತೋಪಾಸಕ ಅಂತ ಕರೀತಾರೆ. ಹಿಂದಿನ ಜನ್ಮದೊಳಗನೆ ಸಗುಣ ಬ್ರಹ್ಮದ ಸಾಕ್ಷಾತ್ಕಾರ ಪರ್ಯಂತರವಾಗಿ ಏನು ಮಾಡಬೇಕು, ಉಪಾಸನೆಯನ್ನು ಮಾಡೇ ಬಂದಿದ್ದ ಅಂತಂದ್ರೆ ಅವನ ಚಿತ್ತ ಶುದ್ಧಿ ಆಗಿರ್ತದೆ. ಅವನಿಗೆ ಭಾಳ ಬೇಗ ಜ್ಞಾನ ಆಗ್ತದೆ ಪುಣ್ಯಾತ್ಮನಿಗೆ. ಯಾಕೆ ಹಿಂದೆ ಬಹಳಷ್ಟು ಸಾಧನೆಯನ್ನು ಮಾಡಿ ಬಂದಾನೆ. ಎಂಥವ್ರಿಗೆ ಕೃತೋಪಾಸಕರು ಅಂತ ಕರೀತಾರೆ. ಮಾಡದೆ ಬಂದವ್ರು ಏನಂತಾರೆ, ಅಕೃತೋಪಾಸಕರು. ಮಾಡಿಲ್ಲಪ್ಪ, ಹಾಗಾದ್ರೆ ಈಗರೆ ಮಾಡು, ಹೌದಲ್ಲ. ಆಗ ಮಾಡಿಲ್ಲ ಅಂದ್ರೆ ಈಗರೆ ಮಾಡು. ಅದಕ್ಕೆ ಅವರು ಬರ್ತಾರೆ, ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಮಾಡಿರುವ ನಿಷ್ಕಾಮ ಕರ್ಮ ಉಪಾಸನೆ ಇವುಗಳಿಂದ ಶುದ್ಧ ಮತ್ತು ಏಕಾಗ್ರ ಆಗಿರುವ ಚಿತ್ತ ಉಳ್ಳ ಪುರುಷನಲ್ಲಿ ವಿವೇಕ, ವೈರಾಗ್ಯ, ಷಟ್ಸಂಪತ್ತಿ ಮತ್ತು ಮೋಕ್ಷ ಈ ಇಚ್ಛಾ ಎಂಬ 4 ಸಾಧನ ಉಂಟಾಗಿ ವಿವೇಕ ಯಾರಲ್ಲಿ ಉದಯ ಆಗ್ತದೆ? ಚಂದ್ರೋದಯದ ಮೊದಲನೇ ಕಲಾದಾಗ ಕೇಳ್ಕೊಂಬಂದಿರಿ. ಈ ವಿವೇಕಕ್ಕೆ ಕಾರಣ ಏನೋ, ಯಾವುದರಿಂದ ಈ ವಿವೇಕ ಉದಯವಾಗುತ್ತದೆ ಪ್ರಶ್ನೆ ಮಾಡೋಣ. ಮೊದಲನೇ ಕಲಾದಾಗ ಏನು ಹೇಳೇನು? ವಿವೇಕವು, ವಿವೇಕ ಅಂದ್ರೇನು? ವಿವೇಕ ಯಾವುದರಿಂದ ಆಕತಿ? ವಿವೇಕ. ಈ ವಿವೇಕವು ಯಾವುದರಿಂದ ಉಂಟಾಗುತ್ತದೆ? ಹಣೆ ಪ್ರಶ್ನೆ ಅದೇ ನೋಡ. ಈ ವಿವೇಕವು ಚತುರ್ಥ ಕೃಪೆಯಿಂದ ಉಂಟಾಗುತ್ತದೆ. 4 ಕೃಪೆಗಳಾಗಿದ್ದರೆ ಅವನಲ್ಲಿ ವಿವೇಕದ ಯಾಕೆ? 4 ಕೃಪೆಗಳು ಯಾವುವು? ಈಶ್ವರ ಕೃಪಾ, ವೇದ ಕೃಪಾ, ಗುರು ಕೃಪಾ, ಅಂತಃಕರಣ ಕೃಪಾ. 4 ಕೃಪೆಗಳಾಗಿದ್ರೆ ಅವನಿಗೆ ವಿವೇಕೋದಯ ಆಗ್ತದೆ. ವಿವೇಕದಿಂದ ವೈರಾಗ್ಯ ಇರ್ತದ.
4 ಕೃಪೆಗಳಿಂದ ವಿವೇಕೋದಯ ಆಕೈತಿ. ಒಂದು ಇನ್ನೊಂದು ಪರಮಾರ್ಥ ಗೀತೆಯೊಳಗೆ ಹೇಳ್ತಾರೆ, ಬಳಿಕ ಪೊಳದು ಸುಕೃತವನೇಕ ಹರಿಸಲು ಪುರುಷಂಗಹುದು ವಿವೇಕ. ಅನೇಕ ಜನ್ಮದಲ್ಲಿ ಮಾಡಿ ನಿಷ್ಕಾಮ ಪುಣ್ಯ ಯಾವಾತನ ಹೃದಯದಲ್ಲೈತಿ ಅವನಿಗೆ ವಿವೇಕ ಉದಯವಾಗುತ್ತದೆ ಅಲ್ಲ. ವಿವೇಕಕ್ಕೆ ವಿವೇಕ ಎಲ್ಲರ ಹೃದಯ ವಿವೇಕೋದಯ ಆಗಂಗಿಲ್ಲ ಅಲ್ರಿ. ವಿವೇಕೋದಯ ಆತು ಅಂತ ಅಂದ್ರೆ ವೈರಾಗ್ಯ ಇರ್ತದೆ. ಸಬ್ ಸಾಧನಕ್ಕೂ ಮೂಲ ವಿವೇಕ ಅಂದ್ರೆ ಎದಕ್ಕಂತಾರೆ, ಅವಿನಾಶಿ ಆತ್ಮ ಅಚಲ ಜಗತಾತೈ ಪ್ರತಿಕೂಲ ऐसो ज्ञान विवेक है सब साधन को मूल. ऐसो ज्ञान विवेक है. ಇದಕ್ಕೆ ವಿವೇಕ ಅಂತ ಕರೀತಾರೆ. ಏನೋ ಆತ್ಮ ಅವಿನಾಶಿ ಅದಾನೆ, ಆತ್ಮನಿಗೆ ಭಿನ್ನವಾದ ದೇಹಾದಿ ಪ್ರಪಂಚ ಏನದ ಅಂತ ಕೇಳ ನಾಶ ಉಳಿದು ಕ್ರಿಯಾ ಉಳಿದು ಅದೇ. ಈ ರೀತಿಯಾಗಿ ಆತ್ಮ ಅನಾತ್ಮ ಭಿನ್ನಪಡಿಸಿ ತಿಳಿಯುವ ತಿಳುವಳಿಕೆ ಏನಂತಾರೆ ಅಂತ ಕೇಳ ವಿವೇಕ. ಈ ವಿವೇಕ ಸಬ್ ಸಾಧನಕ್ಕೂ ಮೂಲ. ವಿವೇಕ ಇದ್ದಲ್ಲಿ ವೈರಾಗ್ಯ ಇರಲೇಬೇಕು ಅದಲ್ರಿ. ವೈರಾಗ್ಯ ಒಮ್ಮೊಮ್ಮೆ ಸ್ಮಶಾನಕ್ಕೆ ಹೋದಾಗ ಬರ್ತೈತಿ, ಒಮ್ಮೊಮ್ಮೆ ಪುರಾಣ ಕೇಳುವಾಗ ಬರ್ತೈತಿ. ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯಗಳು ಭಾಳ ತಕ ಇರಂಗಿಲ್ಲ. ಅದು ಪುರಾಣ ಕೇಳೋ ಮುಂದೆ ಎಲ್ಲ ಏನೋ ಇನ್ನು ತಿರುಗಿ ಮನೆಗೆ ಹೋಗ್ಕಾನೋ ಇಲ್ಲೋ ಏನಪ್ಪ ಪುರಾಣ ಕೇಳಿ ಅನ್ನೋ ಅಟ್ರ ಮಟ್ಟಿ ಆಗಿರ್ತದೆ. ಸ್ಮಶಾನಕ್ಕೆ ಹೋದಾಗ ಅಯ್ಯೋ ಏನು ಹೇಳ್ತಾರೆ, ಎಲ್ಲ ಸುಳ್ಳೈತಪ್ಪ, ಎಲ್ಲ ಸುಳ್ಳೈತು. ಏನು ಮಾಡಿದ್ ನೋಡಿ, ಏನು ಎಲ್ಲ ಗಳಿಸ್ದ ಮಾಡಿದ ಸತ್ತು ಹೋದ, ಎಲ್ಲ ಸುಳ್ಳು. ಒಂದು ಹಿಡಿತ ಯಾಕಡೆ ಹೊತ್ತ ವೈರಾಗ್ಯ. ಯಾಕೆ ನಿಲ್ಲುವುದಿಲ್ಲ ಅಂದ್ರೆ ವಿವೇಕ ಇಲ್ಲದೆ ಬಂದಿರತಕ್ಕಂಥ ವೈರಾಗ್ಯ ಇವು. ವಿವೇಕ ಅಂದ್ರೆ ಆತ್ಮನೊಬ್ಬನೇ ಸತ್ಯ, ಆತ್ಮ ಭಿನ್ನವಾದದ್ದೆಲ್ಲವೂ ಅದೆಲ್ಲ ಏನದ ಮಿಥ್ಯ. ಈ ವಿವೇಕ ಅದು ವೈರಾಗ್ಯಕ್ಕೆ ಹೇತು ಆಗ್ತದೆ. ಇದಕ್ಕೆ ವಿಚಾರ ಸಾಗರ ಟಿಪ್ಪಣಿ ಒಳಗೆ ಪ್ರಶ್ನೆ ಮಾಡಿದಾನೆ. ವಿಜುಗೀಶು ಪಂಡಿತರಂತಿರ್ತಾರೆ, ಅವ್ರಿಗೆ ವಿವೇಕ ಸಾಕಷ್ಟು ಇರ್ತದ ರೀ. ಇದು ಆತ್ಮ ಇದು ಅನಾತ್ಮ ಅಂಥೇಳಿ ಸಾವಿರ ಮಂದಿನ ಚಪ್ಪಳಿಗೆ ಬಡಿಯುವಂಗೆ ಪ್ರವಚನ ಮಾಡ್ತಾರೆ. ಆದರೆ ಅವರಲ್ಲಿ ವೈರಾಗ್ಯ ಯಾಕೆ ಇರಂಗಿಲ್ಲ ಪ್ರಶ್ನೆ ಅದ. ನೀವೇನಾದ್ರೆ ಎಲ್ಲಿ ವಿವೇಕ ಇರ್ತದೆ ಅಲ್ಲಿ ವೈರಾಗ್ಯ ಅವಶ್ಯವಾಗಿರ್ತದೆ. ಆದರೆ ವಿವೇಕದ ಅದ ಆತ್ಮ ಅನಿತ್ಯ ಅನಾತ್ಮ ಅನಿತ್ಯ. ಸಾಕಷ್ಟು ಲಾರಿಗಟ್ಟಲೆ ಪುಸ್ತಕ ಓದಿರ್ತಾರೆ, ಹೇಳ್ತಿರ್ತಾರೆ, ಪರಂತು ವೈರಾಗ್ಯ ಯಾಕೆ ಇರಂಗಿಲ್ಲ ಅಂತ ಕೇಳಿದರೆ ಅದಕ್ಕೆ ಅಲ್ಲಿ ಉತ್ತರ ಹೇಳಿದ್ದಾರೆ, ದೃಷ್ಟಾಂತ ಕೊಟ್ಟಿದ್ದಾರೆ. ಯಾವನೋ ಪುಣ್ಯಾತ್ಮ ಬಾಳಿ ಗಿಡ ಹಚ್ಚಬೇಕಂತ ವಿಚಾರ ಮಾಡಿದ, ಬಾಳಿ ಮರಿ ತಂದ. ಬಾಳಿ ಮರಿ ಎಲ್ಲಿ ಹಚ್ಚಿದ ಅಂತ ಕೇಳ ನೀರಿನ ಸಂಬಂಧರಹಿತವಾದ ಉಸಿವಿನ ನೆಲದೊಳಗ ಆ ಬಾಳಿ ಗಿಡ ಹಚ್ಚಿದ. ಫಲಕ್ಕೆ ಹೇತು ಆಕತ್ತೇನದು ಆಗುವುದಿಲ್ಲ. ಆ ರೀತಿಯಾಗಿ ವಿವೇಕ ಮಲ ಮತ್ತು ವಿಕ್ಷೇಪ ದೋಷ ರಹಿತವಾಗಿರ್ತಕ್ಕಂಥ ಶುದ್ಧ ಅಂತಃಕರಣದಲ್ಲಿ ವಿವೇಕೋದಯ ಆಗಿತ್ತು ಅಂದ್ರೆ ಅದು ವೈರಾಗ್ಯಕ್ಕೆ ಹೇತುವಾಗ್ತದೆ. ಮಲಿನವಾದ ಅಂತಃಕರಣದೊಳಗೆ ಬುದ್ಧಿ ಚಾಣಾಕ್ಷತೆಯಿಂದ ಬಂದದ್ದೇ ವಿನಃ ಅದು ಈಶ್ವರಾದಿ ಕೃಪೆಯಿಂದ ಬಂದದ್ದು ಅಲ್ಲ. ಅನಂತ ಜನ್ಮ ನಿಷ್ಕಾಮ ಪುಣ್ಯದಿಂದ ಬಂದ ವಿವೇಕ ಅಲ್ಲ. ಅದು ಬುದ್ಧಿಯ ಚಾತುರ್ಯದಿಂದ ಬಂದದ್ದೇ ವಿನಃ ಆ ವಿವೇಕದಿಂದ ವೈರಾಗ್ಯ ಇರಂಗಿಲ್ಲ. ಅರ್ಥ ಆಗ್ತಾನಿಲ್ಲ. ಅಭಿಪ್ರಾಯ ಏನು? ಎಲ್ಲಿ ವೈರಾಗ್ಯ ಇರ್ತದ ಅಲ್ಲಿ, ಎಲ್ಲಿ ವಿವೇಕ ಇರ್ತದ ಅಲ್ಲಿ ವೈರಾಗ್ಯಾದಿಗಳು ಇರಲೇಬೇಕು. ಸ್ವಲ್ಪ ಸಾಧನಕ್ಕೂ ಮೂಲ ಆ ವಿವೇಕವೇ ಎಲ್ಲ ಸಾಧನೆಗೆ ಮೂಲ ಅಂತ ಹೇಳ್ಯಾರ ವಿಚಾರ ಸಾಗರಕಾರರು. ಹಾಗೆ ಹಿಂದಿನ ಜನ್ಮದಲ್ಲಾಗಲಿ ಈ ಜನ್ಮದಲ್ಲಾಗಲಿ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಗಂದ
ಶುದ್ಧ ಅಥವಾ ಏಕಾಗ್ರತೆ ಉಳ್ಳ ಚಿತ್ತೋಳವನಾಗಿ ಅಂತಹ ಪುರುಷನಲ್ಲಿ ವಿವೇಕ, ವೈರಾಗ್ಯ, ಷಟ್ಸಂಪತ್ತಿ ಮತ್ತು ಮೋಕ್ಷದ ಇಚ್ಛಾ ಎಂಬ 4 ಸಾಧನೆಗಳು ಉಂಟಾಗುತ್ತವೆ. ಅವನಲ್ಲಿ ಜಾಗೃತ ಆಕ್ಕವೆ. ಆತ್ಮನು ತಿಳಿದುಕೊಳ್ಳುವ ಯಾವ ತೀವ್ರ ಇಚ್ಛೆ ಅಲ್ರಿ, ಇಚ್ಛಾ ಆತು ಅಂತಂದ್ರೆ ಅವ ತೀವ್ರ ಗುರುಗಳ ಹತ್ತೆ ಕೂಡ್ತಾನೆ. ಏನು ಆತ್ಮ ತಿಳಿಬೇಕಂತ ತೀವ್ರ ಇಚ್ಛಾ ಇತ್ತು ಅಂದ್ರೆ ಅದಕ್ಕೋಸ್ಕರವಾಗಿ ಶಾಸ್ತ್ರದಲ್ಲಿ ಮಂದ ಮುಮುಕ್ಷತ್ವ, ತೀವ್ರ ಮುಮುಕ್ಷತ್ವ ಅಂತ ಹೇಳಿದ್ದಾರೆ. ಅದಲ್ಲ, ಮಂದ ಮುಮುಕ್ಷತ್ವ ಪ್ರಯೋಜನ ಆಗುವುದಿಲ್ಲ, ತೀವ್ರ ಮುಮುಕ್ಷತ್ವ ಮಾತ್ರ ಪ್ರಯೋಜನಕಾರಿ. ತೀವ್ರ ಮುಮುಕ್ಷತ್ವ, ಮಂದ ಮುಮುಕ್ಷತ್ವ ಅಂದ್ರೆ ಏನ್ರಿ? ಚಲೋಪ್ಪ ಗುರುಗಳಂತೆ ಹೋಗ್ಬೇಕು, ಜ್ಞಾನ ಮಾಡ್ಕೋಬೇಕು, ಮುಕ್ತರಾಗಬೇಕಪ್ಪ. ಈಗಲ್ಲ, ಹುಡುಗರು ತಲೆ ಮೇಲೆ ಅಕ್ಕಿ ಕಾಳು ಹಾಕಿ ಮನೆ ಕಟ್ಟಿ ಸೊಸೆನ ಕರ್ಕೊಂಡು ಬಂದು 1-2 ಮೊಮ್ಮಕ್ಕಳಾದ ಬಳಿಕ ಅವನಲ್ಲಿ ಐತಿ ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅಂತ ಇಚ್ಛೆ ಏನೋ ಅಲ್ಲ, ತೀವ್ರ ಇಲ್ಲ. ನಿಧಾನವಾಗಿ ಹರಿತಕ್ಕಂಥ ನೀರಿನ ಝರಿಯ ಮುಂದೆ ಒಂದು ಕಲ್ಲು ಇಟ್ಟರೆ ನಿಂತು ಬಿಡ್ತದೆ. ಅದು ನೀರು ಹರಿತೈತೆ ಮುಂದೆ ಪ್ರತಿಬಂಧ ಸಣ್ಣ ಕಲ್ಲು ಇಟ್ಟರೆ. ಅದೇ ಶ್ರಾವಣ ಆಷಾಢದಾಗ ತುಂಬಿ ಬರ್ತಕ್ಕಂಥ ನದಿಗಳು ಬ್ರಿಡ್ಜ್ಗಳನ್ನು ಕಿತ್ಕೊಂಡು ಹೋಗ್ತಾವಲ್ಲ, ಯಾವ ಪ್ರತಿಬಂಧಕ್ಕೂ ಅವು ನಡೆಯಂಗಿಲ್ಲ. ಹಾಗೆ ಇವನಲ್ಲಿ ತೀವ್ರವಾಗಿರ್ತಕ್ಕಂಥ ಇಚ್ಛೆ ಇತ್ತಂದ್ರೆ ಯಾವುದು ಇವನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಅಕ್ಕ ಮಹಾದೇವಿಗೆ ಕೌಶಿಕ ರಾಜನೇ ಬಂದ, ನನ್ನ ರಾಣಿಯಾಗು, ನನ್ನ ರಾಜ್ಯವನ್ನೇ ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಅಂತ ಆಕೆ ಶರಗಿ ಹಿಡಿದು ಜಗ್ಗಿದ. ಆಕೆಗೆ ಒಪ್ಕೊಳ್ಳಿಲ್ಲ. ಯಾರೇ ಆದ್ರೆ ರಾಜನ ಗಂಡಕ್ಕ ಅನ್ನೋದ್ರೆ ಕೇಳ್ಯಾವ ಯಾಕ್ಸರು ಅಲ್ಲ. ಪರಂತು ಎಮ್ಮೆಗೊಂದು ಚಿಂತೆ ಆದರೆ ಸಮಗಾರ ಒಂದು ಚಿಂತೆ, ಧರಿಗೊಂದು ಚಿಂತೆ ಆದರೆ ಪಾಪ ಕರಿಗೊಂದು ಚಿಂತೆ. ನಿನಗೆ ನಿನ್ನ ಕಾಮದ ಚಿಂತೆ ಆದರೆ ನನಗೆ ಚನ್ನ ಮಲ್ಲಿಕಾರ್ಜುನ ಚಿಂತೆ ಹೋಗ ಮರುಳೇ. ಒದ್ದು ಹೋಗ್ಯಾಳ, ರಾಜ್ಯವನ್ನು ಒದ್ದು ಹೋಗಿದಾಳೆ. ಒಂದು ಗುಡಿಸಲ ಬಿಟ್ಟು ಹೊರಗೆ ಬರೋಕ್ಕಾಗವಲ್ದು ಮನುಷ್ಯಾಗ. ಯಾಕ ಅಂತ ಕೇಳಿದ್ರೆ ತೀವ್ರವಾದ ಇಚ್ಛೆ ಇಲ್ಲ. ಕಲ್ಯಾಣಕ್ಕೆ ಹೋಗ್ತಾ ಇದ್ದಾಳೆ ಅಕ್ಕ. ತಾಯಿ ತಂದೆ ನಿನಗೆ ಊಟ ಯಾರು ಕೊಡ್ತಾರ? ನಿನಗೆ ಹ್ಯಾಂಗ ಹೋಗಿ? ಹಸಿವಾದರೆ ಭಿಕ್ಷಾನಗಳುಂಟು, ತೃಷೆಯಾದರೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನೀ ಅಣಗುಂಟು. ನೋಡ್ರಿ, ತೀವ್ರವಾದ ಇಚ್ಛೆ ಅಂತ ಯಾಕೆ ಹೇಳಬೇಕಾಗೈತಿ ಅಂತ ಕೇಳಿದರೆ, ಇಷ್ಟೆಲ್ಲವನ್ನು ಕೂಡ ಹಸಿವು ತೃಷೆಗಳ ಬಗ್ಗೆ ಚಿಂತೆ ಇಲ್ಲ. ಹೋಗಿ ಕಲ್ಯಾಣಕ್ಕೆ ಹೋಗ್ತಾಳೆ. ಯಾಕೆ ಹೇಳ್ಬೇಕಾಗೈತಿ? ತೀವ್ರ ಇಚ್ಛೆ ಅಂತ ಬರ್ದಾನ. ಅದಕ್ಕೆ ನಾವು ಇದನ್ನು ವಿವರಣೆ ಮಾಡಬೇಕಾಗಿದೆ. ಬರೀ ಇಚ್ಛೆ ಅಂತ ನಾವೇನಷ್ಟೇ ವಿವರಣೆ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ತೀವ್ರ ಇಚ್ಛೆ ಏನು? ಅದರ ತೀವ್ರ ಇಚ್ಛೆ ಆತ್ಮನನ್ನು ತಿಳಿದುಕೊಳ್ಳುವ ತೀವ್ರವಾದ ಇಚ್ಛೆ ಉಂಟಾಗುತ್ತದೆಯೋ. ಅದಕ್ಕೆ ಪರಮಾರ್ಥ ಗೀತೆಯೊಳಗೆ ಮೊದಲೇ ಹೇಳಿದ್ದಾರೆ, ಈ ಜಗತ್ತಿನಾಗ 2 ಪ್ರಕಾರ ಜನ ಅದಾರ ತಮ್ಮ. ಅವ್ರು ಯಾರಿ ಅಂತ ಕೇಳಿದ್ರೆ, ರಾಗಿ ವಿರಾಗಿ ಎಂದಿಳೆಯೊಳಗೆ ಆಗಳೆ ತೋರುತ್ತಿ ಹರವರೊಳಗೆ. ರಾಗಿ ವಿರಾಗಿಗಳೆಂದಿಳೆಯೊಳಗೆ ಆಗಳೆ ತೋರುತ್ತಿ ಹರವರೊಳಗೆ. ಭುಕ್ತಿ ಸುಖಂ ಸಂಸಾರದಳುಂಟು, ಮುಕ್ತಿಯನ್ನು ಇದರ ಅದರೊಳೇನುಂಟು. ಅವ್ರಂತಾರ ಅವ್ರ ರಾಗಿಗಳು ಹೋಗಿದ ಸುಖ ಸಂಸಾರ ಹೋಗಿತ್ತು, ಮೋಕ್ಷದಾಗ ಏನು?
ಕಲ್ಮರನಂತರ ನಿದ್ರಿತನಂತೆ ಪಾಳ್ಮನೆಯೊಳಗನ ದೀವಿಗೆಯಂತೆ ಯಮಗದು ಬೇಡಿಹ ಪರವೇ ಸಾಕು ಎಂದೆಂತಿರ್ಪರೆ ರಾಗಿಗಳೆಲ್ಲ ಅಂದ ಭೂಮಿಗೆ ಯೋಗ್ಯರೇ ಅಲ್ಲ. ಮುಂದೆ ಭೂಮಿಕೆಗಳಿಗೆ ಅವರು ಯೋಗ್ಯರೇ ಅಲ್ಲ. ಸಪ್ತ ಭೂಮಿಕೆಗಳನ್ನು ಹೇಳುವ ಪೂರ್ವದಲ್ಲಿ ಪರಮಾರ್ಥೀಯತೆಯಲ್ಲೇ ನಿಜವನಶ್ವಗಳು ರಾಗಿ ವಿರಾಗಿ. ರಾಗಿಗಳಿಗೆ ಈ ಸಂಸಾರದಲ್ಲೇ ಸುಖ ಅಂತ ತಿಳ್ಕೊತಾರೆ. ಆದರೆ ವಿರಾಗ ಉಳ್ಳವರು ಮಾತ್ರ ಗುರುಶೋಧನಕ್ಕೆ ಹೋಗ್ತಾರೆ. ಆ ವೈರಾಗಿ ಯಾವಾಗ ಬರುತ್ತೆ? ಬಳಿಕ ಭವದು ಸುಕೃತವನೇಕ ಫಲಿಸಲು ಪುರುಷಂಗ ಹುದಿವೇಕ. ಅವನೇ ಭವ ದುಃಖಂಗಳ ನೋಡಿ ಅವನೆಲ್ಲವನ ಅತಿಗಳಡೀಡಾಡಿ. ಈ ಸಂಸಾರದಲ್ಲಿ ದುಃಖ ಯಾರಿಗೆ ಗೊತ್ತಾಕತ್ತೆ ಅಂದ್ಕರ ಯಾರಿಗೆ ವಿವೇಕೋದಯ ಆಗ್ಯದೆ ಅವರಿಗೆ ಮಾತ್ರ ಈ ಸಂಸಾರದ ದುಃಖ ರೂಪ ಐತಿ ಅಂತ ತಿಳ್ಕೊತಾರೆ. ಇದು ಸಂಸಾರ ದುಃಖ ರೂಪ ಅನ್ನೋದು ವಿವೇಕೋದಯ ಆದಾಗ ಮಾತ್ರ. ಅದಕ್ಕೆ ಉಪನಿಷತ್ತು ಉತ್ತಿಷ್ಠತ ಜಾಗ್ರತ ಪ್ರಾಪ್ತವರಾನ್ನಿಬೋಧತ ಕ್ಷರಶ್ಯದಾರ ನಿಶಿತಾ ದುರತ್ಯ ದುರ್ಗಂ ಪತಸ್ತತ್ ಕವಯೋ ವದಂತಿ. ಉತ್ತಿಷ್ಠತೆ ಜಾಗ್ರತ, ಹೇಳ್ರಿ, ಎಚ್ಚರಾಗ್ರಿ. ಏನು ಸ್ವಾಮಿಗಳು ನಾವು ಕಣ್ ಕರ್ಕೊಂಡು ಮುಂದೆ ಕುಂತೀವಿ ದೇವನ್ಯಾಂಗ, ಹೇಳ್ರಿ ಎಚ್ಚರಾಗ್ರಿ ಅಂತಾರೆ. ಏನಪ್ಪ ಅಂತ ಅನಿಸ್ಬಹುದಲ್ಲ. ಕಣ್ಣು ತೆರೆದ ಮಾತ್ರಕ್ಕೆ ಎಚ್ಚರ ಅಲ್ಲ ತಮ್ಮ. ಎಚ್ಚರ ಅಂದ್ರೆ ಎದಕ್ಕಂತಾರ? ಎಚ್ಚರ ಎದಕ್ಕಂತ ನಿಜ ಹೇಳ ನೋಡು. ಸದ್ ವಿವೇಕ. ಎಚ್ಚರ ಇರ್ತಾರೆ ಸದ್ ವಿವೇಕ. ಶೋಭಾಯಮಾನವಾಗಿರ್ತಕ್ಕಂಥ ಎಚ್ಚರ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆಂತಾರೆ ಸದ್ ವಿವೇಕ. ವಿವೇಕವೇ ನಿಜವಾದ ಎಚ್ಚರ. ವಿವೇಕವೇ ಎಚ್ಚರ ಅದ. ಆ ವಿವೇಕ ಬಂತು ಅಂತಂದ್ರೆ ಕಾಣಿಸ್ತತೆ ಅವನಿಗೆ. ಏನು ಕಾಣಿಸ್ತತಿ? ಸಂಸಾರದ ದುಃಖ ಏನ್ರಿ ಅನಿತ್ಯ ಅಶುಚಿ ದುಃಖ ರೂಪ. ಇಹ ಪರದ ಸುಖವೇನು ಬಹು ವಿಭುವಂ ಪಡೆದಡ ಅವದೇನು. ಅವಂತ ನಾವು ವಿವೇಕೋದಯ ಆಗಿರ್ತಕ್ಕಂಥ ಇಹ ಪರ ಭೋಗದೊಳ ಸುಖವೇನು ಬಹು ವಿಭವಂ ಪಡೆದೊಡೆತಾನೇನು ಸುರನರ ವಂದ್ಯತೆಯಿಂದ ಹುದೇನು ಸರಸಾಲಂಕತಿ ರೂಪಿಂದೇನು. ಅಬ್ಬ, ಈ ಲೋಕ ಪರಲೋಕದ ಸುಖದಿಂದ ಏನೋ ಅಂತನವ. ಬಹು ವಿಭವಂ, ಬಹಳ ಸಂಪತ್ತು ಗಳಿಸಿದರೆ ಏನು? ಸುರನರ ವಂದ್ಯತೆಯಿಂದ ಹುದೇನು. ಜನರ ನಮಸ್ಕಾರ ಮಾಡೋದಲ್ಲೋ, ದೇವತೆಗಳ ಬಂದು ನಮಸ್ಕಾರ ಮಾಡ್ತಾರೆ ಅಂದರೂ ಕೂಡ ಇದರಿಂದ ಏನಂತ ನಾವು ವಿವೇಕೋದಯ ಆದ ಮನುಷ್ಯ. ಸುರನರ ವಂದ್ಯತೆಯಿಂದ ಹುದೇನು ಬಹುಸಿದ್ಧಿಗಳನ್ನು ಪಡೆಯಲದೇನು. ಅಷ್ಟಮಾಸಿದ್ಧಿಗಳ ಪಡೆದ್ರೇನು? ಮೈಯೊಳಗೆ ಎಲ್ಲವನ್ನು ಅರಿದವಳೇನು? ಹಿಂದಿಂದು ಮುಂದಿಂದು ಹೇಳ್ತಾರೋ ಪಳೆ ಹೆಚ್ಚಿರ್ತಾವೆ. ಆ ಹೇಳೋವು ನಾಳೆ ಸಾಯ ಅಂತಾನೆ ಅವ್ನು ಗೊತ್ತಿರಂಗಿಲ್ಲ. ಅದು ಅಲ್ಲ, ಹಿಂದಿಂದ ಹೇಳ್ತಾರತ್ತ ಮುಂದಿಂದ ಹೇಳ್ತಾರತ್ತ. ಮಹಿಯೊಳಗೆ ಇಹುದೆಲ್ಲವನ್ನು ಅರಿದೇಳ ಏನು? ಅಜಹರಿ ಪದವಿಗಳಿಂದ ಹುದೇನು. ಅಪ್ಪ ಬಸವಣ್ಣ ಏನು ಬ್ರಹ್ಮ ಪದವಿ ಏನೋ ಅಲ್ಲ, ವಿಷ್ಣು ಪದವಿ ಏನೋ ಅಲ್ಲ, ಎಲ್ಲ ಕಿತ್ತು ಹೋದಾರೆ ಅವರೆಲ್ಲ ಶರಣರು. ಅಂದರೆ ಅಜಹರಿ ಪದವಿಗಳಿಂದ ಹುದೇನು ನಿಜ ಸುಖವಿಲ್ಲದೋಡ ಅದರಿಂದೇನು. ಗುರಿ ಏನೈತ ಅಂದ ನಿಜ ಸುಖ. ಬಂದು ಹೋಗು ಸುಖ ಬ್ಯಾಡೋ ಅಪ್ಪ. ಇವು ಮೋಸ ಮಾಡ್ತಾವೆ. ದುಃಖವೇ ಸುಖದ ರೂಪ ಹಾಕ್ಕೊಂಡು ಬರ್ತಾವೆ. ದುಃಖದ ಸುಖದ ಹಿಂದೆ ದುಃಖ ಅವಶ್ಯ ಇರ್ತದೆ ಅಲ್ಲ. ನಿಜ ಸುಖವಿಲ್ಲದೊಡ ಅದರಿಂದೇನು ಕಂಡಾಕ್ಷಣ ರಮಣೀಯವಿದೆಲ್ಲ ಉಂಡಾಗಲಿ ನಿರಸನವಿದೆಲ್ಲ. ಪರಮಾರ್ಥೀತಿಯೊಳಗೆ ವಿವೇಕೋದಯ ಆದವನು ಲಕ್ಷಣ ಬರೀತಾ ಇದ್ದಾರೆ. ಸ್ವಲ್ಪ ಓದಿ ನೋಡ್ಕೋಬೇಕು. ನಮ್ಮ ಹೃದಯೊಳಗೆ ಆ ರೀತಿ ಭಾವನೆ ಬಂದತ್ತೋ ಇಲ್ಲೋ. ಯಾಕೆ ಓದಬೇಕು ಪುಸ್ತಕಗಳನ್ನ? ಯಾಕೆ ಶಾಸ್ತ್ರ ಕೇಳಬೇಕಂದ್ರೆ
ಡಿಗ್ರಿ ಹಚ್ಚಿ ನೋಡ್ತಮ್ಮ ನಿನ್ನ ಮನಸ್ಸನ್ನು ಅಂತ ಶಾಸ್ತ್ರಗಳು. ನಿನಗೆ ದೇವತೆಗಳು ಬಂದು ನಮಸ್ಕಾರ ಮಾಡ್ರೆ ನೀ ಭಾಳ ಉಗ್ಬೇಡ. ದೇವತೆಗಳು ಅಲ್ಲೋಯಪ್ಪ, ಇಲ್ಲೇ ಒಂದು ಎರಡು ಹುಡುಗ ಬಂದು ನಮಸ್ಕಾರ ಮಾಡಿ ಉಗ್ತಾನೆ ಸ್ವಾಮಿ. ಬಾ 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 ಆ ನಾ ದೊಡ್ಡವ ಆಜ್ಞೆ ಅಂತ ಕಲ್ಪನಾ ಮಾಡ್ತಾನೆ ಮಗ. ಏನು ದೊಡ್ಡವ ಸುರನರ ಒಂದತೆಯಿಂದ ಹೋದೇನೋ. ಸಾಕ್ಷಾತ್ ಇಂದ್ರಲೋಕದವ ಬಂದು ನೀನು ನಮಸ್ಕಾರ ಮಾಡಿದ ಕೂಡ ತಿರಸ್ಕಾರ ಮಾಡೋದನ್ನ ಯಾಕೆ? ನಿಜ ಸುಖವಿಲ್ಲದೊಡದರಿಂದೇನು. ಕಂಡಾಗಲೇ ರಮಣೀಯವದೆಲ್ಲ, ಉಂಡಾಗಲೇ ನಿರಸನವದೆಲ್ಲ. ನೋಡಿದಾಗ ಭಾಳ ರಮಣೀಯ, ಅದು ಉಂಡಾಗ ನಿರಸನ ಆಗ್ತದೆ. ಬಿಸಿ ಬಿಸಿ ತಾಜಾ ಹೋಳಿಗೆ ಮಂದ ತಾಟ್ನ್ಯಾಗ ಬಿದ್ದಾಗ ತುಪ್ಪ ಮ್ಯಾಗ ಸುರಿದಾಗ ಮಜ 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 ಹಾಕೈತಿ. ಏಸು ಒಂದ ಎರಡ ಮೂರ ಎಷ್ಟು ಹೋಳಿಗೆ ತಿಂತಾನೆ ಅಲ್ಲ? ಏಸು ಹೋಳಿಗೆ ತಿಂತಾನಪ್ಪ. ಒಂದನೇ ಹೋಳಿಗೆ ಸುಕ್ಕ ಎರಡನೇ ಹೋಳಿಗೆ ಒಳಗೆ ಇರಂಗಿಲ್ಲ, ಸೂಕ್ಷ್ಮ ವ್ಯತ್ಯಾಸ ಇರ್ತವೆ. ಎರಡನೇ ಮೂರನೇದಕ್ಕೆ ಇರಂಗಿಲ್ಲ, ನಾಲ್ಕನೇದಕ್ಕೆ ಇರಂಗಿಲ್ಲ. 9 ತಿಂದ 10ನೇದ್ದು ಕೈಯಾಗ ಹಿಡ್ದ ಅದು ಹೋಳಿಗೆ ಹೇಳ್ತದ, ಸ್ವಾಮಿ ಒಳಗೆ ಹಾಕಬೇಡ, ನಾ ಒಳಗೆ ಹೋದ್ನವ್ರು 9 ಮಂದಿ ತೊಗೊಂಡು ಹೊರಗೆ ಬರ್ತೀನಿ ಅಂತಂದೆ. ಕಂಡಾಗಲೇ ರಮಣೀಯವೆಲ್ಲ, ಉಂಡಾಗ ನಿರಸನವದೆಲ್ಲ. ಈ ರೀತಿಯಾಗಿ ಆ ಪುಣ್ಯಾತ್ಮ ತೀವ್ರವಾದ ಇಚ್ಛೆ ಉಂಟಾಗಿ, ಇದಕ್ಕೇನಂತಾರೆ? ಶುಭೇಚ್ಛಾ 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 ಅಂತ ಕರಿತಾ ಇದ್ದಾರೆ. ಇಲ್ಲ, ಇದು ಮೊದಲೇ ಇಚ್ಛೆ. ಶುಭ ಇಚ್ಛೆ ಬಂದರೆ ಹಿಂದೆ ಎಷ್ಟು ನಿನ್ನ ವಿಚಾರಗಳದ ನೋಡಂತಾರ. ನೀ ಬಂದು ಗುರುಗಳ ಮುಂದೆ ನಾನು ನನ್ನ ಆತ್ಮಸ್ವರೂಪ ತಿಳ್ಕೊಬೇಕಂತ ಕುಂತಿಯಲ್ಲ, ನಿನ್ನ ಹಿಂದೆ ವಿವೇಕದ ತೀವ್ರವಾದ ಇಚ್ಛೆ ಅದ. ಅಲ್ಲ, ದೇವತೆಗಳು ಸಹಿತ ಬಾಗಿದ್ರು ಕೂಡ ಅವರನ್ನು ತಿರಸ್ಕಾರ ಮಾಡಿ ನೀ ಬಂದಿದೆ ಅಂತ ತಿಳ್ಕೋ. ಅಷ್ಟು ತಾಕತ್ತಿನಲ್ಲಿ ಬಂದದ. ಆ ತೀವ್ರವಾದ ಇಚ್ಛೆಯೊಳಗೆ ಇಷ್ಟು ತಾಕತ್ತದ. ಇದು ಮೊದಲನೇ ಭೂಮಿಕೆ ನೋಡ್ರಿ. ಹಾಗಾದ್ರೆ ಸುವಿಚಾರಣ ಅಂದ್ರೆ ಎರಡನೇ ಭೂಮಿಕೆ ಅಲ್ಲ? ಸುವಿಚಾರಣ ಎರಡನೇ ಭೂಮಿಕೆ. ಎರಡನೇ ಭೂಮಿಕೆ ಅಂದ್ರೆ ಏನ್ರಿ? ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. 224ನೇ ಪ್ರಶ್ನೆ. ಸುವಿಚಾರಣೆ ಅಂದರೆ ಏನು? ಆತ್ಮನನ್ನು ತಿಳಿದುಕೊಳ್ಳುವ ತೀರ ಇಚ್ಛೆಯಿಂದ ಬ್ರಹ್ಮನಿಷ್ಠ ಗುರುಗಳಿಗೆ ವಿಧಿವತ್ ಶರಣ ಹೋಗಿ ಗುರುಗಳ ಮುಖದಿಂದ ಜೀವ ಬ್ರಹ್ಮರ ಅಭೇದವನ್ನು ತಿಳಿಯುವ ವೇದಾಂತ ವಾಕ್ಯಗಳ ಶ್ರವಣ ಮಾಡಿ, ಆ ಶ್ರವಣ ಮಾಡಿರುವ ಅರ್ಥವನ್ನು ತನ್ನ ಮನಸ್ಸಿನಲ್ಲಿ ದೃಢಪಡಿಸುವುದಕ್ಕೋಸ್ಕರವಾಗಿ ಅನೇಕ ಯುಕ್ತಿಗಳಿಂದ ಮನನ ರೂಪ ವಿಚಾರ ಮಾಡುವುದು, ಅದಕ್ಕೆ ಸುವಿಚಾರಣ ಅನ್ನುತ್ತಾರೆ. ಈ ಸುವಿಚಾರಣ ಅನ್ನೋದು ಜ್ಞಾನದ ಎರಡನೇ ಭೂಮಿಕೆ ಅಲ್ಲ? ಏನಾಗಬೇಕು? ಆತ್ಮ ತಿಳ್ಕೊಳ್ಳುವ ತೀವ್ರ ಇಚ್ಛೆ ಆದ ಬಳಿಕ ಮನೆ ಹಾಕ್ಕೊಂಡಿರೋದಿಲ್ಲವ, ಹಂಗರ ಮಾಡಿ ಹೊರಗೆ ಹೋಗ್ತಾನೆ, ಗುರುಗಳ ಸಮೀಪಕ್ಕೆ ಹೋಗ್ತಾನೆ. ಶಂಕರಾಚಾರ್ಯರು ಮೊಸರು ಹಿಡಿದತ್ತನ್ನುವಂಥ ನಿಮಿತ್ತ ಮಾಡಿದರು. ಒಬ್ಬನೇ ಮಗ ತಾಯಿಗೆ, ಶಂಕರ 8 ವರ್ಷದ ಬಾಲಕ, ಮನೆ ಬಿಟ್ಟು ಹೋಗ್ಬೇಕಂತ ಅವನಿಗೆ ಇಚ್ಛೆ. ಪರತು ತಾಯಿಗೆ ಒಬ್ಬನೇ ಮಗ, ತಾಯಿ ಬಿಡುವುದಿಲ್ಲ, ಗೊತ್ತಿತ್ತು. ಆವಾಗ ತಾಯಿ ಜೊತೆಗೆ ನದಿಗೆ ಹೋಗ್ಯಾನ, ನದಿಯೊಳಗೆ ಈಶ್ ಬಿದ್ದಾನ. ನದಿಯಾಗ ಈಶ್ ಬಿದ್ದಾಗ ಯಾವ ನನ್ನ ಮೊಸರು ಹಿಡ್ದೈತಿ, ಅಯ್ಯೋ ಬಿಡಿಸ್ಕೊಂಡು ಬಾರೋ ತಮ್ಮ, ಯಾವ ಅದೊಂದು ಮಾತು ಕೇಳಾಕತ್ತೈತಿ. ಏನಂತತಿ? ನೀ ಸನ್ಯಾಸಿ ಆದರೆ ಬಿಡ್ತಾನ ಅಂತೈತಿ ನೋಡಿ. ಅವ ಹಂಗರಿ ಯಾಕೆ ಮಗ ಬದುಕಲಿ? ಆಯ್ತಮ್ಮ ನೀ ಸನ್ಯಾಸ ಬಿಡ್ತಂತವ. ಯಾವ ಮೊಸಳೆ? ಅಯ್ಯೋ ಅಯ್ಯೋ, ಮೋಹವೆಂಬ ಮೊಸಳೆ, ಸಂಸಾರ ಎಂಬ ನದಿಯೊಳಗೆ ಜೀವನೆಂಬ ಈ ಶಂಕರ ಇದ್ದಾನೆ. ಮೋಹ ಎಂಬ ಮೊಸಳೆ ಹಿಡ್ದದ, ಎಷ್ಟೋ ಮಂದಿ ನುಂಗ್ಯದ, ಎಷ್ಟೋ ಮಂದಿ ಯಾರೋ ಪುಣ್ಯಾತ್ಮ ಪಾರಾಗಿ ಬಂದ. ಅದಕ್ಕೇನಂತಾರೆ? ತೀವ್ರ ಇಚ್ಛೆಯಿಂದ ಬ್ರಹ್ಮನಿಷ್ಠ ಗುರುಗಳಿಗೆ ವಿಧಿವತ್ ಶರಣ. ಶ್ರೋತ್ರಿಯನು ಬ್ರಹ್ಮನಿಷ್ಠನು ಸಿದ್ಧಾರೂಢ ಗುರುಗಳು ಹುಡುಕ್ಯಾಡ್ಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ದಾರೆ ಆವಾಗಿನ ಕಾಲದೊಳಗೆ.
ಅಲ್ರಿ ಹ್ಯಾಂಗಿರ್ಬೇಕು ಗುರು? ಶ್ರೋತ್ರಿಯನೂ ಇರಬೇಕು, ಬ್ರಹ್ಮನಿಷ್ಠನೂ ಇರಬೇಕು, ಹಠ ಇರೋದು ಅಂಥ ಗುರುಗಳಂತೆ ಹೋಗಬೇಕು. ವಿಧಿವತ್ ಶರಣಾಗತಾಗಿ ಗುರುಗಳ ಮುಖದಿಂದ ಜೀವ ಬ್ರಹ್ಮರ ಅಭೇದವನ್ನು ತಿಳಿಸುವ ವೇದಾಂತ ವಾಕ್ಯವನ್ನು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿಭಿ. ಜ್ಞಾನಿಗಳು ತತ್ವದರ್ಶಿಗಳು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಆಗಿರ್ತಕ್ಕಂಥ ಗುರುಗಳಿಗೆ ತದ್ವಿದ್ಧಿ ಪ್ರಣಿಪಾತೇನ ನೀನು ಸಾಷ್ಟಾಂಗ ನಮಸ್ಕಾರವನ್ನು ಹಾಕು. ಅವ್ರಿಗೇನು ಲಾಭ ಇಲ್ಲ, ನಿನಗೆ ಲಾಭ. ನಮಸ್ಕಾರ ಹಾಕಿದ್ರೆ ಅಭಿಮಾನ ಹೋಗ್ತದೆ. ಮೊದಲಿನ ಕಾಲದಾಗ ನೀರು ತರಾಕಂತ ಬಾವಿ ಹೋಗ್ತಿದ್ರು. ಕೊಡ ಬಾವ್ಯಾಗ ನೀರಿಗೆ ಬಾಗಿಸಿದಾಗ ಬುಡು ಬುಡು ಅಂತ ಶಬ್ದ ಬರ್ತಿತ್ತು. ಯಾಕೆ ಶಬ್ದ ಬರ್ತದ? ಕೊಡದಾಗಿನ ಹವಾ ಹೊರಗೆ ಹೋದಾಗ ಹೊರಗಿನ ನೀರ ಒಳಗೆ ಬರ್ತದೆ. ಬುಡು ಬುಡು ಯಾಕತ್ತೈತೆ ಅದು? ಕೊಡದಾಗಿನ ಹವಾ ಹೊರಗೆ ಹೋಗಾಕತ್ತದ. ಹಂಗೆ ಈ ಕೊಡದೊಳಗೆ ನಾ ಸಾವುಕಾರ, ನಾ ಗೌಡ, ನಾ ಚೇರ್ಮನ್ನ, ನಾನು ಮಿನಿಸ್ಟರ, ಈ ಗಾಳಿ ಹೊರಗೆ ಹೋಗೋದು ಹೊರತಾಗಿ ಜ್ಞಾನದ ಗಂಗೆ ಒಳಗೆ ಬರುವುದಿಲ್ಲ. ಆದ್ದರಿಂದ ಏನು ಮಾಡ್ತಾ ಇದ್ದಾನೆ ಅವ? ಗುರುಗಳಂತೆ ಹೋಗಿ ಏನು ಕೇಳಂಗಿಲ್ಲ. ಅವ ಏನು ಕೇಳಬೇಕು? ನೀ ಜೀವ ಬ್ರಹ್ಮರ ಅಭೇದವನ್ನು ತಿಳಿಸುವ ವೇದಾಂತ ವಾಕ್ಯಗಳು ಅಲ್ಲ, ಶ್ರವಣ ಮಾಡಬೇಕು. ಶ್ರವಣ ಹ್ಯಾಂಗ ಮಾಡಬೇಕು ಅನ್ನೋದಕ್ಕೆ ವಿಚಾರ ಸಾಗರಕಾರರು ನಿರಂತರ ನಿಶ್ಚಿದ್ರ ಆದರ ಸಹಿತವಾದ ಶ್ರವಣ ಜ್ಞಾನಕ್ಕೆ ಹೇತುವಾಗ್ತದೆ. ಜ್ಞಾನಕ್ಕೆ ಹೇತುವಾಗಬೇಕಾದ್ರೆ ಶ್ರವಣಕ್ಕೆ ಎಷ್ಟು ವಿಶೇಷಣ ಹೇಳ್ಯಾರ? ನಿರಂತರ ನಿಶ್ಚಿದ್ರ ಆದರ ಸಹಿತವಾದ ಶ್ರವಣ. ನಿರಂತರ ನಾವು ಶ್ರಾವಣದಾಗ ನಿರಂತರ ಒಂದು ತಿಂಗಳು ತನಕ ಕೇಳ್ತೀವಿ. ಶ್ರಾವಣ ಮುಗಿದಿನ ಮುಂದಿನ ಶ್ರಾವಣಕಾರಿ ನಿರಂತರ ಅಲ್ಲ, ನಿಶ್ಚಿದ್ರ ಆತಾರ. ಮತ್ತೆ ನಡ್ಬಾರ್ಕ ಛಿದ್ರ ಆಗಿರಬಾರ್ದು. ಒಂದು ಗ್ರಂಥವನ್ನು ಕೇಳುವಾಗ ಮೊದಲೇ ಪದ್ಯ ಆದಕ್ಕೆ 8ನೇ ಪದ್ಯ 11ನೇ ಪದ್ಯಕ್ಕೆ ಹೋಗಬೇಡ. ಅದೇನು ನಿಶ್ಚಿದ್ರ ಇರಬೇಕದು. ಪ್ರತಿಯೊಂದು ಶಬ್ದಗಳನ್ನು ಅದರ ಅರ್ಥವನ್ನು ಅದ್ರ ವಿಮರ್ಶೆಯನ್ನು ತಿಳ್ಕೊಂಡಾಗ ಜ್ಞಾನ ಅನ್ನೋದು ಒಳಗೆ ಮೂಡ್ತದ ತಮ್ಮ. ನೆರೆ ಕೇಳು, ಕೇಳುವುದನ್ನು ಅರಿ. ನೆರೆ ಕೇಳು ಅಂತ ಅನ್ಬೇಕಾಗಿತ್ತು ಅಂತಂದ್ರೆ ನಿರಂತರ ನಿಶ್ಚಿದ್ರ ಆದರ ಸಹಿತವಾದ ಆದರ ಪ್ರೀತಿ ಗೌರವ ಅಂಡ್ ಒಂದು ಶಬ್ದ ಆದ್ರೆ ಒಂದು ರತ್ನ ಕಳ್ಕೊಂಡಂಗೆ ಆಗಿರ್ಬೇಕು ಮನುಷ್ಯ. ಅಲ್ರಿ ಒಂದು ಶಬ್ದ ಆದ್ರೆ ಹೆಂಗೆ ಅದು ಟೀಮ್ ಒಂದು ಅದು ಧಾರಾವಾಹಿ ಬರೋಕ್ಕಿಂತ ಮೊದಲು ಕೂತಿರ್ತಾರೆ ನೋಡ್ರಿ. ಒಂದೀಟ್ರೆ ಹೋದ್ರೆ ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ ಅವ್ರಿಗೆ. ಹಂಗೆ ಶ್ರವಣ ಚಾಲು ಆಕಿತ ಪೂರ್ವದಲ್ಲೇ ತಯಾರಿಯಾಗಿ ಒಂದು ಶಬ್ದ ಹೋದರೆ ಒಂದು ರತ್ನ ಕಳ್ಕೊಂಡಷ್ಟು ಘಾತ ಆಗ್ಬೇಕು ಅವ್ರ ಮನಸ್ಸಿಗೆ. ಅದಕ್ಕೆ ನೆರೆ ಕೇಳು, ಕೇಳುವುದನ್ನು ರೀ ಚಿಂತನೆ ಮಾಡಿ ಮನನ ಮಾಡೋದನ್ನು. ಗುರುಪೇದ ತೆರೆದು ತೊರೆ ವಿಷಯವನ್ನು ತೊರೆದು ನಿರ್ವಿಷಯಗಳು ಕರಿಗೊಂಡು ನೀನೇ ಸುಖಿಯಪ್ಪೆ. ಆದ್ದರಿಂದ ಅಷ್ಟು ಕೇಳಲಾಕ ಬರಬೇಕಾಗಿತ್ತು ಅಂತಂದರೆ ಸುಮ್ಮನೆ ಬರುವುದಿಲ್ಲಪ್ಪ. ಹಿಂದೆ ನೀ ಭಾಳಷ್ಟು ನಿಷ್ಕಾಮ ಪುಣ್ಯ ಮಾಡಿರಬೇಕು. ಅಲ್ಲಿ ಮನಸ್ಸಿಗೆ ಇನ್ನು ತಾಯಿ ಆಯುಷ್ ಭಾಳ ಹೋದಾವೆ, ದಿನಗಳು ಹೋಗ್ತಾವೆ. ಮರಣ ಬರ್ತದ ಸಮೀಪಕ್ಕೆ. ಆವಾಗ ಹೋದ್ರೆ ಚಡ್ಪಡಿಸ್ರೆ ಏನಾಗೋದಿಲ್ಲ. ಆಯುಷ್ಯ ಇದರೊಳಗೆ ಕಾಯಶ ವಿರೋಧಿ ಗುರುಶಂಭುಲಿಂಗವನಲಿಸಿ ಮಾಯನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಎನ್ನದವು ಮರಿದಕ್ಕಿನ್ನುಪಾಯವೇ ಧರ್ಮವೆಂದು ವಾಣಿ ಮಾಡಿ ಬಂದಿಯೋ ಪುಣ್ಯಾತ್ಮ. ಆಯುಷ್ಯ ವಿಧದೊಳಗೆ ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಅಲಿಸಿ ಮಾಯನ್ನು ಮೀರಿ ಭವನ ಗೆಲ್ತಾ ಇದ್ದೇನೆ.
ಪರಮಾತ್ಮ ವಚನ ಕೊಟ್ಟು ಬಂದೀಯೋ. ಆದ್ದರಿಂದ ಶ್ರವಣ ಕಾಲದಲ್ಲಿ ಬಹಳಷ್ಟು ಏಕಾಗ್ರತೆಯಿಂದ ಆದರದಿಂದ ಶ್ರವಣ ಮಾಡು. ಶ್ರವಣ ಮಾಡಿದ ಅರ್ಥವನ್ನು ದೃಢ ಆಗಬೇಕದು. ಕೇಳುವುದರಿಂದ ಜ್ಞಾನ ಆಗ್ತದೆ. ಜ್ಞಾನ ದೃಢ ಅದರಿಂದ ಆಕತಿ. ಮನನ ನಿಧಿಧ್ಯಾಸ. ಇದು ಭಾಳ ಮಂದಿ ಗೊತ್ತಿಲ್ಲ. ಜ್ಞಾನ ಆಗ್ತದೆ ಶ್ರವಣ ಮಾಡೋದ್ರಿಂದ. ಜ್ಞಾನ ದೃಢ ಆಗ್ಬೇಕಾದ್ರೆ ಮನನ ನಿಧಿಧ್ಯಾಸನ. ಶ್ರವಣಕ್ಕಿಂತಲೂ 1000 ಪಟ್ಟು ಶ್ರೇಷ್ಠವಾದದ್ದು ಮನನ. ಮನಕ್ಕಿಂತಲೂ 1000 ಪಟ್ಟು ಶ್ರೇಷ್ಠವಾದದ್ದು ನಿಧಿಧ್ಯಾಸ. ಭಾಳ ಮಂದಿ ಶ್ರವಣ ಮಾಡ್ತಾರೆ. 20 ವರ್ಷ ಕೇಳಿದೆವು, 30 ವರ್ಷ ಕೇಳಿದೆವು. ಪರಂತು ಮುಂದೆ ಮನನ ನಿಧ್ಯಾಸ ನಿಮ್ಮಪ್ಪ ಮಾಡ್ಬೇಕಲ್ಲ, ಯಾರು ಮಾಡೋಲ್ಲ. ಅದು ಮಾಡಲಾರ್ದ ದೃಢ ಆಗುವುದಿಲ್ಲ. ಯಾಕೆ? ಆದ್ದರಿಂದ ಶ್ರವಣ ಮಾಡು, ಏಕಾಗ್ರತೆ. ಶ್ರವಣ ಮಾಡಿ ಅರ್ಥವನ್ನು ಪುನಃ 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 ಚಿಂತನೆ ಮಾಡು. ಒಂದಿಬ್ಬರು ವ್ಯಾಪಾರಸ್ಥರು ಒಬ್ರಿಗೊಬ್ರು ಭೇಟಿ ಆದ್ರೆ ಅಂದ್ರೆ ಸಕ್ರೆ ಧಾರಣೆ, ಬೆಲ್ಲದ ಧಾರಣೆ ಅದರ. ಮತ್ತೆ ಇಬ್ಬರು ರೈತರ ಭೇಟಿ ಆದ್ರೆ ಅರಿಶಿನ, ಕಬ್ಬ ಇದೆ, ಮೆಣಸಿಕಾಯಿ ಇದೆ ಮಾತಾಡ್ತಾರಲ್ಲ. ಇಬ್ಬರು ಮುಮುಕ್ಷು ಭೇಟಿ ಆದ್ರೆ ಭಾರಿ ಇದಾತಪ್ಪ, ಸತ್ತ ಸಾರು ಮಾಡಿದ್ರೆ ಹಂಗೆ ಮಸ್ತಾಗಿ ನೋಡಿದಿಲ್ಲ. ಇದು ಸಾರಿನ ಕಂಪ್ನಿ. ಇದು ಏನು ಚಿಂತನೆ ಮಾಡಿ ಇವತ್ತಿನ ವಿಷಯ ಏನಿತ್ತು ಅನ್ನೋ ಕಲ್ಪನಾನೇ ಇಲ್ಲ ಅವನಿಗೆ. ಆದ್ದರಿಂದ ಮನನಕ್ಕೆ ಭಾಳ ಮಹತ್ವ ಇರುತ್ತಮ್ಮ. ಶ್ರವಣ ಮಾಡಿದ ಅರ್ಥವನ್ನು ಮನನ ಮಾಡಿದ ಹೊರತಾಗಿ, ಆ ಮನನ ಮಾಡಿದ ಅರ್ಥವನ್ನು ನಿಧ್ಯಾಸನ ಮಾಡಿದ ಹೊರತಾಗಿ ಭೇದಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಅದ್ವಿತೀಯ ಬ್ರಹ್ಮದ ಚಿಂತನೆ ಮಾಡೋದಕ್ಕೆ ಮನನ ಅಂತಾರೆ. ಈ ರೀತಿಯಾಗಿ ಶ್ರವಣ ಮನನ ಏನು ಹೇಳ್ತಾರೆ? ಹೌದು. ಮತ್ತೊಮ್ಮೆ ಏನಂತಾರೆ? ಆತ್ಮನನ್ನು ತಿಳಿದುಕೊಳ್ಳುವ ತೀವ್ರ ಇಚ್ಛೆಯಿಂದ ಬ್ರಹ್ಮನಿಷ್ಠ ಗುರುಗಳಿಗೆ ವಿಧಿವತ್ ಶರಣಾಗತನಾಗಿ ಗುರುಗಳ ಮುಖದಿಂದ ಜೀವ ಬ್ರಹ್ಮರ ಅಭೇದವನ್ನು ತಿಳಿಸುವ ವೇದಾಂತ ವಾಕ್ಯಗಳ ಶ್ರವಣ ಮಾಡಿ, ಆ ಶ್ರವಣ ಮಾಡಿರುವ ಅರ್ಥವನ್ನು ಮನನ ಮಾಡೋದಕ್ಕೋಸ್ಕರವಾಗಿ ದೃಢಪಡಿಸಬೇಕು. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯ ತತ್ಪ್ರಬೋಧನಂ ಏತದೇಕ ಪರತ್ವಂ ಚ ಬ್ರಹ್ಮಾಭ್ಯಾಸ ವಿದುರ್ಬುಧಃ. ವಿದ್ಯಾರಣ್ಯರು ಪಂಚದಶಿಯವರು ಬರೀತಾರೆ. ಬ್ರಹ್ಮ ಏನಪ್ಪ? ಅಭ್ಯಾಸ ಅಂದ್ರೆ ಏನು? ತತ್ಕಥನಂ ತಚ್ಚಿಂತನಂ. ಅದರದೇ ಕಥನ, ಅದರದೇ ಚಿಂತನ. ನೀ ಯಾವ ಚಿಂತನೆ ಮಾಡ್ತಿದ್ದೀ ಅದೇ ಕಥನ ಆಕತ್, ನಿನ್ನ ಬಾಯಿಂದ ಅದೇ ಬರ್ತದೆ. ಅದು ತತ್ ಕಥನಂ ತಚ್ಚಿಂತನಂ ಅನ್ಯೋನ್ಯ ತತ್ಪ್ರಬೋಧನಂ ಏತದೇಕ ಪರತ್ವಂ. ಕೇವಲ ಪರತತ್ವದ ಬಗ್ಗೆನ ಪುನಃ ಪುನಃ ಚಿಂತನೆ ಮಾಡೋದಕ್ಕೆ ಅಭ್ಯಾಸ, ಬ್ರಹ್ಮಾಭ್ಯಾಸ ಅಂತ ಕರೀತಾರೆ. ಅನೇಕ ಯುಕ್ತಿಗಳಿಂದ ಮನನ ವಿಚಾರ ಮಾಡುವುದು, ಅದಕ್ಕೆ ಸುವಿಚಾರಣ ಅನ್ನುತ್ತಾರೆ. ಈ ಸುವಿಚಾರಣ ಜ್ಞಾನದ 2ನೆಯ ಭೂಮಿಕೆ. ಯಾವಾಗ ಅನಂತ ಜನ್ಮದ ಪುಣ್ಯವಶದಿಂದ ಬಂದು ವಿವೇಕಾದಿಗಳನ್ನು ಉಂಟಾಗಿ ತೀವ್ರವಾದ ಆತ್ಮ ತಿಳ್ಕೊಳ್ಳೋ ಇಚ್ಛೆಯಿಂದ ಕೂಡಿಕೊಂಡವ, ಇದು ಶುಭೇಚ್ಛ. ಆಮೇಲೆ ಗುರುಗಳಿಗೆ ಶರಣಾಗತನಾಗಿ ಅಲ್ಲೇನಪ್ಪ ಸೇವಾದಿಗಳನ್ನು ಮಾಡಿ, ಚತುರ್ವಿಧ ಸೇವಾದಿಗಳನ್ನು ಮಾಡಿ, ಆಪ್ತ ಅಂಗ ಸ್ಥಾನ ಸದ್ಭಾವಾದಿ ಚತುರ್ವಿಧ ಸೇವಾದಿಗಳನ್ನು ಮಾಡಿ ಗುರುಗಳ ಮುಖದಿಂದ ಜೀವ ಬ್ರಹ್ಮರ ವೇದವನ್ನು ಹೇಳ್ತಕ್ಕಂಥ ವೇದಾಂತ ವಾಕ್ಯಗಳನ್ನು ಶ್ರವಣ ಮಾಡಿ, ಶ್ರವಣ ಮಾಡಿದ ಅರ್ಥವನ್ನು ದೃಢಪಡಿಸುವುದಕ್ಕೋಸ್ಕರವಾಗಿ ಪುನಃ ಪುನಃ ಮನರೂಪ ಚಿಂತನೆ ಮಾಡೋದಕ್ಕೆ ಸುವಿಚಾರಣ ಅಂತ ಕರೀತಾ ಇದ್ದಾರೆ. ಇದು 2ನೆಯ ಭೂಮಿಕೆ. ಇನ್ನು ತನುಮಾನಸ ಅಂತ 3ನೇ ಭೂಮಿಕೆ ಯಾವುದ್ರಿ ಅಂತ ಕೇಳ್ತಾನೆ. ಆ ವಿಷಯವನ್ನು ಪುನಃ ನಾಳಿಂದು ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್ ಕಿ ಜೈ.